ನಮಸ್ತೆ ಎಲ್ಲರಿಗೂ. ಎಲ್ರು ಹೇಗಿದ್ದೀರಾ? ನಾನ್ ಕೂಡ ಸೂಪರ್ ಆಗಿ ಇದ್ದೀನಿ. ಸೊ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಇದ್ದೆ. ಯಾಕಂದ್ರೆ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ಅಲ್ವಾ, ಸೊ ಹಾಗಾಗಿ. ಯಾಕಂದ್ರೆ ಪೂಜೆನ ಮಾಡೋದಿರುತ್ತೆ, ಸೊ ಪೂಜೆಗೆಲ್ಲ ರೆಡಿ ಮಾಡ್ಬೇಕು. ಬೇಗನೆ ಎದ್ಬಿಟ್ಟು ನಾನು ಮೊದಲೇ ವಿಡಿಯೋದಲ್ಲೇ ಹೇಳಿದೀನಿ, ಇತ್ತೀಚೆಗೆ ನಾನು ಯೋಗನ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಅದನ್ನೆಲ್ಲದನ್ನು ಕೂಡ ಕಂಪ್ಲೀಟ್ ಮಾಡ್ಕೊಂಡೆ. ಇದಾದ್ಮೇಲೆ ಲಾಸ್ಟಿಗೆ ಮೆಡಿಟೇಷನ್ ಮಾಡ್ತೀನಿ. ಬಟ್ ಇವತ್ತು ಯಾಕೋ ಸ್ವಲ್ಪ ಜಾಸ್ತಿ ಹೊತ್ತು ಮಾಡಿದೆ. ಯಾಕೋ ಮನ್ಸಿಗೆ ನೆಮ್ಮದಿ ಅನಿಸ್ತಾ ಇರ್ಲಿಲ್ಲ. ಅದಕ್ಕೋಸ್ಕರ ಒಂದ್ ಸ್ವಲ್ಪ ಹೊತ್ತು ಮೆಡಿಟೇಷನ್ ಜಾಸ್ತಿ ಹೊತ್ತು ಮಾಡ್ಬಿಟ್ಟು ಅಲ್ಲಿಂದ ನೆಕ್ಸ್ಟ್ ಎದ್ಬಿಟ್ಟು ಕೆಲ್ಸನ ಮುಂದುವರ್ಸ್ಕೊಂಡ್ಬೇಕಲ್ವಾ, ಹಾಗಾಗಿ ಇದ್ದೆ. ಇನ್ನೇನು ಯೋಗ ಮ್ಯಾಟ್ ಎಲ್ಲಾನು ತೆಗ್ದಿಟ್ಬಿಟ್ಟು ಅಡ್ಗೆ ಮನೆಗ್ ಬಂದ ತಕ್ಷಣ ಮೊದಲನೇದಾಗಿ 1 ಕಪ್ ಬಿಸಿನೀರ್ನ ಕುಡಿತೀನಿ. ಅದ್ರ ಜೊತೆಗೆ ನಾನೊಂದು ವೆಯ್ಟ್ ಲಾಸ್ ಪುಡಿನ ಮಾಡ್ಕೊಂಡಿದ್ದೆ. ಸೊ ಅದನ್ನು ನಾನು ನಿಮ್ಗೆ ಅವತ್ತೇ ಹೇಳಿದ್ದೀನಿ, ಅದನ್ನ ಡೈಲಿ ಕುಡಿತಾ ಇದ್ದೀನಿ. ರಿಸಲ್ಟ್ ಏನಿದೆ ಅಂತ ಲಾಸ್ಟಿಗೆ ಹೇಳ್ತೀನಿ. ಸೊ ಮೊದಲನೇದಾಗಿ ಸ್ವಲ್ಪ ಹಾಟ್ ವಾಟರ್ನ ಹಾಕೊಂಡ್ಬಿಟ್ಟು ಅದಕ್ಕೆ ನಾನು ತಯಾರಿಸಿದಂತ ಪುಡಿನ ಹಾಕೋಬೇಕು. ಸೊ ಅದ್ರೊಳಗಡೆ ನಾವೇನ್ ಮಾಡಿದೀವಿ ಅಂತಂದ್ರೆ ಅದ್ರೊಳಗಡೆ ಕಾಮ ಕಸ್ತೂರಿ ಬೀಜ ಹಾಕಿದೀವಿ. ಸೊ ಅದು ಚಿಯಾ ಸೀಡ್ಸ್ ಸ್ವಲ್ಪ ನೀರಿಗೆ ಹಾಕಿದ ತಕ್ಷಣನೇ ಅರಳುತ್ತೆ ಅಲ್ವಾ, ಸೊ ಹಾಗಾಗಿ ಒಂದ್ ಸ್ವಲ್ಪ ಹೊತ್ತು ಬಿಟ್ರೆ ಅದು ನೀರು ಕೂಡ ಉಗುರು ಬೆಚ್ಚಗ್ ಬರೋ ಅಷ್ಟೊತ್ತಿಗೆ ಆ ಒಂದು ಚಿಯಾ ಸೀಡ್ಸ್ ಕೂಡ ನಾರ್ಮಲ್ ಆಗಿ ನೆಂದಿರುತ್ತೆ. ಇದಾದ್ಮೇಲೆ ನಾನು ಮೆಂತೆ ರೈಸ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಸೊ ಹಾಗಾಗಿ ಮೆಂತೆ ಸೊಪ್ಪು ಮತ್ತೆ ಏನೇನ್ ಐಟಮ್ಸ್ ಬೇಕೋ ಅದನ್ನೆಲ್ಲದನ್ನು ತಗೊಂಡೆ. ಸೊ ಇದರಲ್ಲಿ ಮೆಂತೆ ಸೊಪ್ಪನ್ನ ಮೊದಲನೇದಾಗಿ ಒಂದು ನೀರಿಗೆ ಹಾಕ್ಬಿಟ್ಟು ನೀಟಾಗಿ ತೊಳ್ಕೊಬೇಕು. 2-3 ಸತಿ ನೀಟಾಗಿ ತೊಳ್ಕೊಂಡ್ ಮೇಲೆ ಇದನ್ನ ತುಂಬಾ ಚಿಕ್ಕದಾಗಿ, ಅಂದ್ರೆ ಅದು ರೈಸಲ್ಲಿ ಹಾಕಿದಾಗ ಅದ್ರ ಜೊತೆ ಅದು ಹೊಂದ್ಕೋಬೇಕು. ಹಾಗೆ ಅದಕ್ಕೋಸ್ಕರ ಅದನ್ನ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಯಾಕಂದ್ರೆ ಅದು ರೈಸ್ ಜೊತೆಗೆ ಹೊಂದ್ಕೋಬೇಕಲ್ವಾ, ಹಾಗಾಗಿ ಇದಕ್ಕೆ ಒಂದು ಮಸಾಲನು ಕೂಡ ತಯಾರು ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಕೊಬ್ಬರಿ, ಮೆಣಸಿಕಾಯಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಹನ ಹಾಕ್ಬೇಕು. ಅದಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದಾದ್ಮೇಲೆ ಸ್ವಲ್ಪ ಜೀರಿಗೆ, ಚಕ್ಕಿ ಮತ್ತೆ ಲವಂಗನ ಹಾಕ್ಬಿಟ್ಟು, ಸೊ ಅದಕ್ಕೆ ನನ್ನ ಹತ್ರ ಕೊತ್ತಂಬರಿ ಕಾಳು ಬೀಜ ಇರ್ಲಿಲ್ಲ, ಹಾಗಾಗಿ ಅದ್ರ ಪುಡಿನೇ ಇತ್ತು. ಅದನ್ನ ಹಾಕ್ಬಿಟ್ಟು ರುಬ್ಕೋತಾ ಇದೀನಿ. ಸ್ವಲ್ಪ ನೀರ್ ಹಾಕಿನೇ ರುಬ್ಕೋಬೇಕು. ತರಿಯಾಗಿ ಬೇಡ, ನೈಸ್ ಆಗಿನೇ ರುಬ್ಕೊಂಡ್ರೂ ಇನ್ನೂ ಚೆನ್ನಾಗಿ ಇರುತ್ತೆ. ಸೊ ಹಾಗಾಗಿ ನೀಟಾಗಿ ಅದನ್ನ ರುಬ್ಕೊಂಡು ಸೈಡಿಗೆ ಇಟ್ಕೊಂಡೆ. ಅದಾದ್ಮೇಲೆ ಸ್ಟವ್ ಹಚ್ಬಿಟ್ಟು ಒಂದು ಕುಕ್ಕರ್ ಲಿಡ್ನ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ, ಸ್ವಲ್ಪನೇ ತುಪ್ಪನ ಹಾಕ್ತಾ ಇದ್ದೀನಿ. ಯಾಕಂದ್ರೆ ನಂಗೆ ಸ್ವಲ್ಪ ತುಪ್ಪದ ಫ್ಲೇವರ್ ತುಂಬಾ ಇಷ್ಟ, ಎಣ್ಣೆಗಿಂತ ತುಪ್ಪನೇ ಇಷ್ಟ, ಹಾಗಾಗಿ ಸ್ವಲ್ಪ ತುಪ್ಪನೇ ಹಾಕೋತಾ ಇದ್ದೀನಿ. ಇದಾದ್ಮೇಲೆ ನಾವು ಒಗ್ಗರಣೆಗೆ ಸಾಸಿವೆ, ಜೀರಿಗೆ ಮತ್ತೆ ಉದ್ದಿನ ಬೇಳೆ, ಕಡಲೆಬೇಳೆನ ಹಾಕೋತಾ ಇದ್ದೀನಿ. ಸೊ ಇದಾದ್ಮೇಲೆ ಸ್ವಲ್ಪ ಫ್ಲೇವರ್ ಇರ್ಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಚಕ್ಕೆ ಮತ್ತೆ ಲವಂಗನೂ ಕೂಡ ಹಾಕ್ತಾ ಇದ್ದೀನಿ. ಹಾಗೆ ಒಂದು ಪಲಾವ್ ಎಲೆನೂ ಕೂಡ ಹಾಕಿದ್ದೀನಿ. ಇದಾದ್ಮೇಲೆ ಸ್ವಲ್ಪ ಬಾಡಿಸ್ಕೊಂಡಾದ್ಮೇಲೆ ನಾವು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಆ ಈರುಳ್ಳಿನೂ ಕೂಡ ಹಾಕಿದ್ದೀನಿ. ಈರುಳ್ಳಿ ಹಾಕಿ ಅದು ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ ಅದಕ್ಕೆ ಟೊಮೊಟೊ ಹಣ್ಣನ್ನು ಕೂಡ ಆಡ್ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು, ನಾನಿಲ್ಲಿ ಯಾವುದೇ ರೀತಿ ಅಂತ ಬೇರೆ ತರಕಾರಿನ ಯೂಸ್ ಮಾಡಿಲ್ಲ ಮೆಂತೆ ರೈಸ್ಗೆ. ಬರೀ ಈರುಳ್ಳಿ, ಟೊಮೊಟೊ ಹಣ್ಣು ಅಷ್ಟೇನೆ ಯೂಸ್ ಮಾಡಿರೋದು. ಇದಾದ್ಮೇಲೆ ಸ್ವಲ್ಪ ಉಪ್ಪು ಮತ್ತೆ ಅರಿಶಿನ ಹಾಕ್ಬಿಟ್ಟು ಅದನ್ನ ನೀಟಾಗಿ ಸ್ವಲ್ಪ ಬಾಡಿಸ್ಕೋಬೇಕು. ಅದಾದ್ಮೇಲೆ ನಾವು ಆವಾಗ್ಲೇ ಚಿಕ್ಕದಾಗಿ ಹೆಚ್ಚಿಟ್ಟಿರ್ತಕ್ಕಂತಹ ಮೆಂತೆ ಸೊಪ್ಪನ್ನ ಅದಕ್ಕೆ ಹಾಕ್ಬಿಟ್ಟು ಅದು ಮಸಾಲೆ ಒಳಗಡೆ ಎಲ್ಲ ಸ್ವಲ್ಪ ಉರಿಬೇಕು. ಆ ತರದಾಗೆ ನಾವು ಮಾಡ್ಬೇಕು. ನೋಡಿ, ಇಷ್ಟೊಂದು ಮೆಂತೆ ಸೊಪ್ಪನ್ನ ಹಾಕಿದೀವಿ, ಬಟ್ ಅದು ಬೆಂದ ಮೇಲೆ ಸ್ವಲ್ಪ ಆಗುತ್ತೆ. ಹಾಗಾಗಿ ಅದನ್ನ ನೀಟಾಗಿ ಕಲ್ಸ್ಕೊಂಡಾದ್ಮೇಲೆ ನಾವು ಅವಾಗ್ಲೇ ರುಬ್ಬಿಟ್ಟಿರ್ತಕ್ಕಂಥ ಮಿಶ್ರಣನ ಅದಕ್ಕೆ ಆಡ್ ಮಾಡ್ತಾ ಇದೀನಿ. ಸೊ ಈ ತರ ಆಡ್ ಮಾಡೋದ್ರಿಂದ ಅದು ಫ್ಲೇವರ್ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಇನ್ನು ಆ ಸೊಪ್ಪಿಗೂ ಮತ್ತೆ ಒಗ್ಗರಣೆಗೂ ಮತ್ತೆ ಈ ಒಂದು ಮಿಶ್ರಣಕ್ಕೂ ಕೂಡ ನೀಟಾಗಿ ಹೊಂದ್ಕೆ ಆಗ್ಬೇಕಲ್ವಾ, ಹಾಗಾಗಿ ಅದನ್ನ ನೀಟಾಗಿ ಸ್ವಲ್ಪ ಹೊತ್ತು ಬಾಡಿಸ್ಕೊಂಡಾದ್ಮೇಲೆ ನಾನು ಅಕ್ಕಿನ ನೆನೆ ಇಟ್ಟಿದ್ದೆ. ಸೊ ಬಾಸುಮತಿ ಅಕ್ಕಿ ಮತ್ತೆ ನಾರ್ಮಲ್ ಅಕ್ಕಿ ಮಿಕ್ಸ್ ಮಾಡಿದ್ದೆ. ನಾನು ಆಕ್ಚುಲಿ ಒಂದು ಟೀ ಕುಡಿಯೋ ಗ್ಲಾಸಲ್ಲಿ 3 ಗ್ಲಾಸ್ನ ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ, ಸೊ 1 ಗ್ಲಾಸ್ ನಾರ್ಮಲ್ ಅಕ್ಕಿ, ಎರಡು ಗ್ಲಾಸು ಬಾಸುಮತಿ ಅಕ್ಕಿನ ನೆನೆ ಇಟ್ಟಿದ್ದೆ ಅರ್ಧ ಗಂಟೆ ಮುಂಚೆನೆ. ಸೊ ಇದೇ ಲೋಟ ನೋಡಿ, ಈ ಲೋಟ ಅಳತೆಯಲ್ಲೇ ಮಾಡಿರೋದು. ಏನೇ ಅಡುಗೆ ಮಾಡಿದ್ರು ಅಳತೆ ಬೇಕೇ ಬೇಕು. ನಾನು ಅದೇ ಅಳತೆಯಲ್ಲಿ 3 ಲೋಟ ಅಕ್ಕಿಗೆ 6 ಲೋಟ ನೀರನ್ನ ನಾನು ಆಲ್ರೆಡಿ ಬಿಸಿ ಮಾಡ್ಕೊಂಡಿದ್ದೆ ನೀರನ್ನ. ಅದೇ ನೀರನ್ನ ಇದಕ್ಕೆ ಸೇರಿಸ್ತಾ ಇದೀನಿ. ಸೇರಿಸಿ 1-2 ನಿಮಿಷ ಅದನ್ನ ನೀಟಾಗಿ
ಕೈ ಆಡ್ಬಿಟ್ಟು ನಮಗೆ ರುಚಿಗೆ ಎಷ್ಟು ಉಪ್ಪು ಬೇಕೋ ಅದನ್ನ ಹಾಕೋತಾ ಇದೀವಿ. ಉಪ್ಪನ್ನೆಲ್ಲ ನೋಡ್ಕೊಂಡಾದ್ಮೇಲೆ ಲಾಸ್ಟಿಗೆ ನಾನು ಸ್ವಲ್ಪ ತುಪ್ಪನ ಕೂಡ ಹಾಕ್ತಾ ಇದೀನಿ. ನನಗೆ ನಿಮಗೆ ಗೊತ್ತಿದೆ ಅನ್ಸುತ್ತೆ, ನನಗೆ ತುಪ್ಪ ಅಂದ್ರೆ ತುಂಬಾನೇ ಇಷ್ಟ ಪರ್ಸನಲ್ ಆಗಿ. ಹಾಗಾಗಿ ಸೊ ಇದಾದ್ಮೇಲೆ ನಾನು ಕೂಡ ಬೇಗನೆ ಫ್ರೆಶ್ ರೆಡಿ ಆಗ್ಬಿಟ್ಟು ಸೀರೆನ ಉಟ್ಕೊಂಡೆ. ಕಾಲೇಜಿಗೆ ಹೋಗ್ಬೇಕಲ್ವಾ, ಟೈಮ್ ಆಗತ್ತೆ ಅಂತ ಹೇಳ್ಬಿಟ್ಟು ಸೊ ಸೀರೆನ ಎಲ್ಲ ಉಟ್ಕೊಂಡು ಕಾಲೇಜಿಗೆ ರೆಡಿ ಆಗ್ಬಿಟ್ಟು ಬ್ಯಾಂಗಲ್ಸ್ ಎಲ್ಲ ಹಾಕೋತಾ ಇದ್ದೆ. ಸೊ ನಮ್ಮ ಯಜಮಾನ್ರು ಅದನ್ನ ಹೇಳ್ತಾ ಇದ್ರು, ಟೈಮ್ ಆಗ್ತಿದೆ, ಇನ್ನು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳ್ತಿದ್ಯಾ ನೀನು, ದೇವಸ್ಥಾನಕ್ಕೂ ಹೋಗ್ಬೇಕು, ಬೇಗನೆ ರೆಡಿ ಆಗು ಅಂತ ಹೇಳ್ತಾ ಇದ್ರು. ಸೊ ಬೇಗನೆ ರೆಡಿ ಆಗ್ಬಿಟ್ಟು ಆರತಿನ ಬೆಳಗೋಕ್ ಬಂದ್ವಿ. ಸೊ ಕಳಸ ಯಾವಾಗ್ಲೂ ಪ್ರತಿ ಶುಕ್ರವಾರನೂ ನಾವು ಕಳಸನ ಹಚ್ತೀವಿ ಲಕ್ಷ್ಮೀ ಪೂಜೆ ಮಾಡಿ. ಸೊ ಇವತ್ತು ಕೂಡ ಕಳಸನ ಬೆಳಗ್ತಾ ಇದೀವಿ. ಮೊದಲನೇದಾಗಿ ನಮ್ಮ ಯಜಮಾನ್ರು ಕಳಸನ ಬೆಳಗ್ತಾ ಇದ್ರು. ಸೊ ಕರೆಂಟ್ ಬೇರೆ ಇರ್ಲಿಲ್ಲ, ಹಾಗಾಗಿ ಬೇಗನೆ ಕಳಸನ ಬೆಳಗ್ಬಿಟ್ಟು ನಾವು ಎಲ್ಲದನ್ನು ಬೇಡ್ಕೊಂಡು, ಯಾಕಂದ್ರೆ ಶುಕ್ರವಾರ ಅಂದ್ರೆ ಬೆಳಗ್ಗೆನೂ ಕಳಸ ಹಚ್ತೀವಿ ಮತ್ತೆ ಸಂಜೆನೂ ಕೂಡ ಕಳಸನ ಹಚ್ತೀವಿ. ಇದು ಮೊದ್ಲಿಂದ ಬಂದಿರ್ತಕ್ಕಂಥ ರೂಢಿ. ಹಾಗಾಗಿ ಸೊ ನೋಡ್ತಾ ಇರ್ಬೋದು ನಮ್ ಲಕ್ಷ್ಮಿ ಕರೆಂಟ್ ಇಲ್ಲದ್ರೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಲಕ್ಷ್ಮಿ ತುಂಬಾ ಕಳೆ ಕಾಣಿಸ್ತಾ ಇದೆ. ಸೊ ಇದಾದ್ಮೇಲೆ ಅಲ್ಲಿಂದ ದೇವಸ್ಥಾನಕ್ ಬಂದ್ವಿ. ಕೊಟ್ರಯ್ಯ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಬೇಡ್ಕೋತಾ ಇದ್ದೆ. ಸೊ ಅದ್ರಲ್ಲೂ ಇವತ್ತು ನಮ್ಮ ಹುಡುಗರಿಗೆ ಫಸ್ಟ್ನೇ ಎಕ್ಸಾಮು, ಅದಕ್ಕೋಸ್ಕರನೇ ಎಲ್ಲರೂ ಚೆನ್ನಾಗಿ ಎಕ್ಸಾಮ್ನ ಮಾಡ್ಲಿ ಅಂತ ಹೇಳ್ಬಿಟ್ಟು ದೇವ್ರ ಹತ್ರ ಬೇಡ್ಕೋತಾ ಇದ್ದೆ. ಸೊ ನಮಗ್ ಟೀಚರ್ಸ್ ಆಗಿರೋದ್ರಿಂದ ನಮಗೆ ಅದೇ ಅಲ್ವಾ ಬೇಕಾಗಿರೋದು. ಹಾಗಾಗಿ ಅದೆಲ್ಲ ಮುಗಿಸಿ ಕೊಟ್ರೆಯಿಂದ ಆಶೀರ್ವಾದನ ತಗೊಂಡು ಹೊರಟ್ವಿ. ಇವತ್ತು ನಮ್ಮ ಯಜಮಾನ್ರೆ ಕಾಲೇಜಿಗೆ ಡ್ರಾಪ್ ಮಾಡ್ತಾ ಇದ್ರು. ಸೊ ಅವ್ರ ಜೊತೆನೆ ಹೋಗ್ತಾ ಇದ್ದೆ ಇವತ್ತು. ಇವತ್ತು ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಇತ್ತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ವಾಪಸ್ ಶಾಪಿಗೆ ಬಂದಾಗ ಯಾವ್ದೋ ಚಿಕ್ಕ ಮಗು ಬಂದಿತ್ತು. ಸೊ ಅದ್ರ ಜೊತೆ ಆಟ ಆಡ್ತಾ ಇದ್ದೆ. ನಾವು ಚಿಕ್ಕವರಿದ್ದಾಗ ಅನ್ಕೋತಾ ಇದ್ವಿ, ಯಾವಾಗ ನಾವು ದೊಡ್ಡವರಾಗ್ತೀವಿ ನಾವು ಎಲ್ಲರ ತರನು ಆಗ್ತೀವಿ ಅಂತ ಹೇಳ್ಬಿಟ್ಟು. ಬಟ್ ಇವಾಗ ಅನಿಸ್ತಿದೆ ಮತ್ತೆ ಚಿಕ್ಕವರಾಗಿ ಇರ್ಬೇಕಿತ್ತು ಅಂತ. ಸೊ ಇದೆಲ್ಲಾನು ನೋಡ್ತಾ ಇದ್ರೆ ಒಂಥರ ಖುಷಿ ಅನಿಸ್ತಾ ಇತ್ತು. ಕಸ್ಟಮರು ತೊಟ್ಲು ತಗೊಳಕ್ಕೆ ಅಂತ ಬಂದಿದ್ರು. ಸೊ ಅವ್ರೇನೋ ಬೇರೆ ಕೆಲಸ ಇದೆ ಅಂತ ಹೋಗಿದ್ರು. ಹಾಗಾಗಿ ಮಗುನ ನೋಡ್ಕೊತಾ ಇದ್ದೆ. ಅದ್ರ ಜೊತೆ ಇದ್ದಾಗ ಟೈಮ್ ಹೇಗೂ ಕಳೀತು ಅಂತಾನೆ ಗೊತ್ತಾಗ್ತಾ ಇರ್ಲಿಲ್ಲ. ಸೊ ನೋಡ್ತಿದ್ದಂಗೆ ಆಲ್ರೆಡಿ ಮೂರುವರೆ ಆಗೋಯ್ತು. ಸೊ ಇನ್ನು ಊಟನೂ ಕೂಡ ಮಾಡಿಲ್ಲ. ಆದ್ರೂ ಕೂಡ ಪಾಪು ಇದ್ದದಕ್ಕೆ ಎನರ್ಜಿ ಲೆವೆಲ್ ತುಂಬಾನೇ ಜಾಸ್ತಿ ಅನಿಸ್ತಾ ಇತ್ತು. ಇನ್ನು ಇದಾದ್ಮೇಲೆ ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ, ಅದಕ್ಕೋಸ್ಕರ ನಮ್ಮ ಯಜಮಾನ್ರು ನಾನು ಐಸ್ ಕ್ರೀಮ್ ತರ್ತೀನಿ, ನಿಂಗೆ ಐಸ್ ಕ್ರೀಮ್ ಅಂದ್ರೆ ಇಷ್ಟ ಅಲ್ವಾ ಅಂತ ಹೇಳ್ಬಿಟ್ಟು ಐಸ್ ಕ್ರೀಮ್ ತಗೊಂಬಂದ್ರು. ಅದ್ರಲ್ಲೂ ಒಬ್ರು ಕಸ್ಟಮರ್ ಕೂತಿದ್ರು, ಅವ್ರಿಗೂ ಕೂಡ ಐಸ್ ಕ್ರೀಮ್ ನ ಕೊಟ್ಬಿಟ್ಟು ನಾವು ಕೂಡ ತಿಂತಾ ಇದ್ವಿ. ಅದ್ರಲ್ಲೂ ನಮ್ಮ ಯಜಮಾನ್ರು ನಾನು ಕೊಡ್ತೀನಿ ಅದನ್ನು ನೀನ್ ತಿನ್ನು ಅಂತ ಹೇಳಿದ್ರು. ಸೊ ಇದೇ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಅಂತೆ. ಇದು ನಮ್ಮ ಯಜಮಾನ್ರು ಆಚರಿಸುವಂತ ರೀತಿ. ಬಟ್ ನಂಗೆ ಇದ್ರಲ್ಲೂ ತುಂಬಾನೇ ಖುಷಿ ಅನಿಸ್ತಾ ಇತ್ತು. ಸೊ ಅವ್ರು ಕೊಟ್ಟಿದ್ದ ಐಸ್ ಕ್ರೀಮ್ ನ ತಿಂತಾ ಇದ್ದೆ. ಎಲ್ರು ಅಂತಾರೆ ಎಲ್ಲೂ ಹೊರಗಡೆ ಹೋಗಿಲ್ವಾ ಹಂಗೆ ಹಿಂಗೆ ಅಂತ. ಬಟ್ ನಂಗೆ ಇದೇ ಖುಷಿ ಇದೆ. ಸೊ ಸಂತೋಷ ಎನ್ನುವುದು 10,000 ಖರ್ಚು ಮಾಡಿ 10 ಊರು ತಿರುಗಿದರೆ ಬರುವುದಿಲ್ಲ. ನಮ್ಮವರು ಎಂದುಕೊಳ್ಳುವವರ ಜೊತೆ 10 ನಿಮಿಷವಾದರೂ ಮನಸ್ಸು ಬಿಚ್ಚಿ ಮಾತಾಡಿದರೆ ಅದೇ ನಿಜವಾದ ಸಂತೋಷ ಸಿಗುತ್ತದೆ. ಸೊ ಇದಾಗಿತ್ತು ಇವತ್ತಿನ ನಮ್ಮ ದಿನ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ವಿಡಿಯೋದೊಂದಿಗೆ.